ಹಾಗೆ ನಾಗಯ್ಯ ರೆಡ್ಡಿಯವರು ಸ್ವಾತಂತ್ರ್ಯ ಕಾಲದಲ್ಲಿ ನಮ್ಮ ದೇಶ ಬಂಧಿತವಾಗಿದ್ದ ದಾಸ್ಯದಲ್ಲಿದ್ದ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾತ್ಮರು. ಆ ಮನೆಯ ಸೊಸೆಯಾಗಿರ್ತಕ್ಕಂಥ ಹಿಂದಿನ ಶಾಸಕಿಯಾಗಿರ್ತಕ್ಕಂಥ ಜ್ಯೋತಿ ರೆಡ್ಡಿಯವರು ಇಲ್ಲಿದ್ದಾರೆ. ಶ್ರೀಮಠದ ಸದ್ಭಕ್ತರು ಕೂಡ ಅವರು. ವೇದಿಕೆಯಲ್ಲಿ ಹಲವಾರು ಮಂದಿ ಸಾಕಷ್ಟು ಜನ ಭಕ್ತರು ಕುಳಿತಿದ್ದೀರಿ. ಎಲ್ಲ ಭಕ್ತರ ಹೆಸರನ್ನ ಹೇಳಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ. ಮತ್ತು ಕೆಂಪೇಗೌಡರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧನೆಯನ್ನು ಮಾಡಿ ಬಂದಿರತಕ್ಕಂಥ ಎಲ್ಲ ಸಾಧಕರೇ, ತಾಲೂಕು ಆಡಳಿತ ಮಂಡಳಿಯವರೇ, ಎಲ್ಲ ಸದ್ಭಕ್ತರೇ ಮತ್ತು ತಾಯಂದಿರೇ, ಮಾಧ್ಯಮ ಬಂಧುಗಳೇ, ಜೂನ್ 27 ಬಂತು ಅಂತಂದರೆ ಕೆಂಪೇಗೌಡರ ಜಯಂತಿ ಪ್ರಾರಂಭ ಆಗ್ತದೆ. ಸಹಜವಾಗಿ ಒಂದೊಂದು ಜಯಂತಿಗಳು ವರ್ಷ ಪೂರ್ತಿ ನಡೆಯೋ ಹಾಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಪ್ರಸ್ತುತ ಸರ್ಕಾರ ಅಂದು ಅಸ್ತಿತ್ವಕ್ಕೆ ತಂದಂತಹದ್ದು. ವ್ಯಕ್ತಿಗೆ ಆದರ್ಶ ಇಲ್ಲ ಅಂದರೆ ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಯೋದಿಲ್ಲ ಅಂತ. ಯಾವುದಾದ್ರೂ ಒಂದು ಫಿಲಾಸಫಿಯನ್ನು ವ್ಯಕ್ತಿ ಇಟ್ಕೊಂಡಿರ್ಬೇಕು, ಅವನು ಬೆಳೀತಾನೆ. ಅದೇ ರೀತಿ ಸಮಾಜಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲ ಅಂದರೆ ಅಂತಹ ಸಮಾಜ ವಿಕಸಿತ ಆಗೋದಿಲ್ಲ, ಡೆವಲಪ್ ಆಗೋದಿಲ್ಲ. ರೋಲ್ ಮಾಡೆಲ್ಸ್ಗಳ ಕೊರತೆಯಿಂದ ನರಳ್ತಾ ಇರ್ತಕ್ಕಂಥ ಪ್ರಸ್ತುತ ಸಮಾಜದಲ್ಲಿ ಆದರ್ಶ ಪುರುಷನಾಗಿ ನಮ್ಮ ಕೆಂಪೇಗೌಡರು ಸರ್ವ ಜನಾಂಗಕ್ಕೂ ಕೂಡ ಮಾದರಿ ಆಗಬೇಕಾಗಿರ್ತಕ್ಕಂಥ ಒಂದು ಸಂಕ್ರಮಣದ ಕಾಲದಲ್ಲಿ ನಾವು ಇದ್ದೇವೆ. ಕಾರಣ ಏನು? ಕೆಂಪೇಗೌಡರ ಬದುಕನ್ನು ಸೂಕ್ಷ್ಮವಾಗಿ ನಮ್ಮ ಶಾಸಕರು ಪುಟ್ಟಸ್ವಾಮಿಗೌಡರು, ಕೃಷ್ಣಪ್ಪನವರು ಮಾತನಾಡಿದರೆ, ಪೂಜ್ಯ ಸ್ವಾಮೀಜಿಯವರು ಸವಿಸ್ತಾರವಾಗಿ ಅವರ ಮಾತುಗಳನ್ನ ನೀವು ಕೇಳಬೇಕು. ನಾನು ಸ್ವಲ್ಪ ಇನ್ನು 3-4 ಕಾರ್ಯಕ್ರಮಗಳಿರೋದ್ರಿಂದ ನನ್ನ ಮಧ್ಯದಲ್ಲಿ ಹೊರಡ್ತೀನಿ, ಅನ್ನತೆ ಭಾವಿಸ್ಬಿಡಿ. ಮಂಗಳನಾಥ ಸ್ವಾಮಿಗಳು ಕೂಡ ಇಲ್ಲೇ ಇರ್ತಾರೆ. ಕೆಂಪೇಗೌಡರು ಕೇವಲ ರಾಜ್ಯವನ್ನು ಕಟ್ಟಿದ್ರು ನಾವು ಒಂದೇ ಕಾರಣಕ್ಕೋಸ್ಕರ ಅಲ್ಲ. ಯಾವುದೇ ಒಬ್ಬ ರಾಜ ಅಥವಾ ಮನೆಯಲ್ಲಿರ್ತಕ್ಕಂಥ ತಂದೆ ಆದರ್ಶಪ್ರಾಯರಾಗಿ ಬಹುಕಾಲ ಜನಮಾನಸದಲ್ಲಿ ಉಳಿಬೇಕು ಅಂತಂದರೆ ಆ ವ್ಯಕ್ತಿ ಸ್ವತಃ ಕ್ರಿಯಾಶೀಲನಾಗಿರಬೇಕು. ನಾಡಾಡ್ತಕ್ಕಂಥ ರಾಜ ಸೋಮಾರಿಯಾಗಿತ್ಕೊಂಡು ತನ್ನ ಮಂತ್ರಿಗಳನ್ನ ಆಡಳಿತ ಮಾಡಕ್ಕೆ ಬಿಟ್ಟರೆ ರಾಜ್ಯ ಏನಾಗುತ್ತೆ? ದಿವಾಳಿ ಆಗುತ್ತೆ. ಆದರೆ ಕೆಂಪೇಗೌಡರು ರಾಜನಾಗಿದ್ರೂ ಕೂಡ ಸ್ವತಃ ಕ್ರಿಯಾಶೀಲವಾಗಿರ್ತಕ್ಕಂಥ ಕರ್ಮಯೋಗಿ ಆಗಿತ್ತು. ಇದು ನಮ್ಮ ಪರಂಪರೆಯಲ್ಲಿ ಕೂಡ ಹಮ್ಮಿಕೊಂಡು ಬಂದಿರತಕ್ಕಂಥದ್ದು. ಹೌದು, ಕ್ರಿಯೆಯನ್ನೇನು ಮಾಡ್ತೇವೆ ನಾವು. ನೀವು ಮಾಡ್ತಕ್ಕಂಥ ಕರ್ಮ ಯಾವ ರೀತಿ ಇರುತ್ತೆ ಅಂತಂದರೆ ನಮ್ಮ ಮನೆಯನ್ನು ಸಾಕ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟೇ ಇರ್ತದೆ. ಹೌದಾ? ನೀವೇನಾದರೂ ಓದಿ ಕೊನೆಗೆ ನಮ್ಮ ಗಮನ ಯಾವ ಕಡೆಗೆ ಇರುತ್ತೆ? ನಾವು ನಮ್ಮ ಕುಟುಂಬ, ಇದರ ಆಚೆಗೆ ಹೋಗೋದಿಲ್ಲ. ಇದನ್ನು ಸೆಲ್ಫಿಶ್ ಕರ್ಮ ಅಂತ ಕರೀತಾರೆ, ಅಂದರೆ ಸ್ವಾರ್ಥ ಕರ್ಮ. ಆದರೆ ಕೆಲವು ವ್ಯಕ್ತಿಗಳಿದ್ದಾರೆ, ನೀವು ಮುಂದೆ ಕುಳಿತಿರೋರು ಸಾಕಷ್ಟು ಜನ ಕಾಣ್ತಾ ಇದ್ದೇನೆ, ಇಲ್ಲಿರೋರು ಇದ್ದಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಂಪೇಗೌಡರು ತನ್ನ ಬದುಕನ್ನು ಪೂರ್ಣ ಕ್ರಿಯಾಶೀಲವಾಗಿರಿಸಿಕೊಂಡು ರಾಜನಾಗಿ ಪ್ರಜೆಗಳ ದುಡಿತಕ್ಕಿಂತ ಹೆಚ್ಚಿನ ಗಂಟೆಗಳ ಕೆಲಸವನ್ನು ಮಾಡಿ ಪ್ರಜೆಗಳಿಗೆ ಕರ್ಮದ ಮಾರ್ಗವನ್ನು ತೋರಿಸಿದಂಥ ಮಹಾಪುರುಷ ಕೆಂಪೇಗೌಡರು. ಅದಕ್ಕೆ ಇವತ್ತಿನ ಈ ದಿನಾಚರಣೆ ಮುಖಾಂತರ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಏನಂದರೆ ಸೋಮಾರಿಗಳಾಗಬೇಡಿ. ಡಾಕ್ಟರ್ ಅಬ್ದುಲ್ ಕಲಾಂ ಬದುಕಿದ ಕಾಲದಲ್ಲಿ ನಮ್ಮ ಗುರುಗಳ ಬಗ್ಗೆ ಬಹಳ ದೊಡ್ಡ ಭಾವನೆಯನ್ನು ಇಟ್ಕೊಂಡಿದ್ರು. ಕಲಾಂ ಗೊತ್ತಲ್ಲ ನಿಮಗೆ? ಅಬ್ದುಲ್ ಕಲಾಂ ಎಲ್ರಿಗೂ ಕೂಡ ಗೊತ್ತು. ಒಮ್ಮೆ ರಾಷ್ಟ್ರಮಟ್ಟದಲ್ಲಿ ಯಾವುದೋ ಒಂದ್ಸಲ ಚರ್ಚೆಗೆ ಬಂದಾಗ ನೀವು ಚುಂಚುನಿರಿ ಬಾಲ್ ಗಂಗಾಧರ ಮಹಾಸ್ವಾಮಿಗಳನ್ನು ಬಹುವಾಗಿ ಪ್ರೀತಿಸ್ತೀರಿ, ಯಾಕೆ ಅವರು ಊಟ ಕೊಡ್ತಾರೆ ಅಂತನಾ? ಅನ್ನದಾಸೋಹ ಮಾಡ್ತಾರೆ ಅಂತನಾ? ಅದಕ್ಕೆ ಡಾಕ್ಟರ್ ಕಲಾಂ ಹೇಳಿದರು, ಇಟ್ ಈಸ್ ನಾಟ್ ಜಸ್ಟ್ ಕೇವಲ ಅವರು ಊಟ ಕೊಡ್ತಾರೆ ಅಂತ ಒಂದು ಕಾರಣಕ್ಕೆ ಅಲ್ಲ, ಕೇವಲ ಎಜುಕೇಶನ್ ಕೊಡ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಲ್ಲ. ನಮ್ಮ ದೇಶದ ದೊಡ್ಡ ಶತ್ರು ಯಾವುದಪ್ಪ ಅಂತಂದರೆ ಮನೆಯ ಶತ್ರು ಇರ್ಬೋದು, ವ್ಯಕ್ತಿಯ ಶತ್ರು ಇರ್ಬೋದು, ಅಥವಾ ದೇಶದ ಶತ್ರು ಯಾವುದಪ್ಪ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಇಗ್ನೋರೆನ್ಸ್, ಇಟ್ ಈಸ್ ನಾಟ್ ಜಸ್ಟ್ ಪಾವರ್ಟಿ, ಇಟ್ ಈಸ್ ನಾಟ್ ಜಸ್ಟ್ ಇಲ್ಲಿಟ್ರಸಿ. ಅನಕ್ಷರತೆಯೂ ಅಲ್ಲ, ಬಡತನವೂ ಅಲ್ಲ, ಅಥವಾ ಅಜ್ಞಾನವೂ ಅಲ್ಲ. ನಿಜವಾದ ದೊಡ್ಡ ದಾರಿದ್ರ್ಯ ಯಾವುದಪ್ಪ ಅಂತಂದರೆ ಅವರು ಹೇಳ್ತಾರೆ ಅದು ಜಾಡ್ಯ, ಆಲಸ್ಯ ಮತ್ತು ಸೋಮಾರಿತನ. ಅರ್ಥ ಆಯ್ತು? ಈ ಸೋಮಾರಿತನ ಇರ್ತಕ್ಕಂತಹವನ್ನ ಮೇಲೆ ಕೆಡ್ಸೋದು ಕಷ್ಟ. ಚುಂಚನಗಿರಿ ಸ್ವಾಮಿಗಳು ಮಾಡಿದ ಕೆಲಸ ಏನಪ್ಪಾ ಅಂದ್ರೆ ನನಗೆ ಅವ್ರು ತುಂಬಾ ಇಷ್ಟ. ನಮ್ಮ ಪುಟ್ಟಸ್ವಾಮಿಗೌಡರು ಹೇಳಿದ್ರಲ್ಲ, ಯಾಕಂದ್ರೆ ಅವ್ರ ಮನೆಯಿಂದ ಚುಂಚನಗಿರಿ ಮಠ ಕೇವಲ 5-6 ಕಿಲೋಮೀಟರ್, ಗುರುಗಳು ಕಟ್ಸಿರ್ತಕ್ಕಂಥ ಆ ಆಸ್ಪತ್ರೆ ಕೇವಲ ಅರ್ಧ ಕಿಲೋಮೀಟರ್, ಹೇಗಾದ್ರೆ ಅಲ್ಲಿ ಹೋಗಿ ಕುಳಿತುಕೊಳ್ಬೋದು. ಅವರು ಹೇಳಿದ್ರು, ಚುಂಚನಗಿರಿಯ ಸ್ವಾಮಿಗಳು
ಅಧಿಕಾರಕ್ಕೆ ಧರ್ಮಾಧಿಕಾರವನ್ನು ವಹಿಸಿಕೊಂಡ ಕಾಲಘಟ್ಟದಲ್ಲಿ ಇದ್ದಂಥ ಸಮುದಾಯಗಳ ಜನಗಳ ಸೋಮಾರಿತನವನ್ನು ಹೋಗಲಾಡಿಸಿ ಅವರನ್ನು ಸಮಾಜಮುಖಿಗಳನ್ನಾಗಿ ಕ್ರಿಯಾಶೀಲರಾಗಿ ಮಾಡಿದಲ್ಲ, ಅದಕ್ಕೋಸ್ಕರ ಚಿಂಚೇಂಜ್ ಮಾಡೋ ಸೋಮಣ್ಣ ಕಂಡ್ರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು. ಅದೇ ರೀತಿ ನಮ್ಮ ಕೆಂಪೇಗೌಡರು ಮಾಡಿತ್ತು, ಅದೊಂದು ದೊಡ್ಡ ಉತ್ತಮವಾದಂಥ ಕೆಲಸ. ಇಷ್ಟೇ ಆಗಿದ್ರೆ ಕರ್ಮಠರು ಅಂತ ಕರೀತಾರೆ. ವ್ಯಕ್ತಿಯ ಬದುಕಿನ ಚಿತ್ತ ಇರಬೇಕಾಗಿರ್ತಕ್ಕಂಥದ್ದು ವಿಕಾಸದಲ್ಲಿ. ನೀವು ಥಿಯರಿ ಆಫ್ ಕ್ರಿಯೇಷನ್ ಆರ ತೆಗೆದುಕೊಳ್ಳಿ ಆಧ್ಯಾತ್ಮದ ಪ್ರಕಾರ, ಅಥವಾ ವಿಜ್ಞಾನದ ಪ್ರಕಾರ ಥಿಯರಿ ಆಫ್ ಎವಲ್ಯೂಷನ್ ಆರ ತೆಗೆದುಕೊಳ್ಳಿ. ಈ ಎರಡರಲ್ಲಿಯೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥ ಲೇಟೆಸ್ಟ್ ಕ್ರಿಯೇಷನ್ ಅಂಡ್ ದ ಲೇಟೆಸ್ಟ್ ಫ್ಲವರ್ ಯಾವುದಪ್ಪ ಅಂತಂದ್ರೆ ಮನುಷ್ಯ. ನಾವು ಅದನ್ನು ಕೂಡ ಮನುಷ್ಯರು ಅಂತ ಕರಿತೇವೆ. ಇವರಿಗೆ ಇನ್ನೊಂದು ಪಾಠವನ್ನ ಒಬ್ಬ ರಾಜನಾಗಿ ಕೆಂಪೇಗೌಡರು ಹೇಳ್ಕೊಟ್ಟರು. ಯಾವುದು? ಬರೀ ಕೆಲಸವನ್ನೇ ಮಾಡಿಕೊಂಡು ಹೃದಯದಲ್ಲಿ ಒಂದಿಷ್ಟು ಭಕ್ತಿ ಅಪ್ಪ ಅಮ್ಮನ ಬಗ್ಗೆ ಇಲ್ಲ ಅಂತಂದ್ರೆ, ಗುರು ಹಿರಿಯರ ಬಗೆಗೆ ಭಕ್ತಿ ಇಲ್ಲ ಅಂದ್ರೆ, ಒಂದಿಷ್ಟು ಸೇವೆ ಮಾಡಿದವರಿಗೆ ಸಹಾಯ ಮಾಡಿದವ್ರ ಬಗೆಗೆ ಒಂದಿಷ್ಟು ಕೃತಜ್ಞತೆ ಇಲ್ಲ ಅಂತಂದ್ರೆ ಅಂಥವ್ರು ಏನಂತ ಕರಿತೀರಿ? ಅನ್ಗ್ರೇಟ್ಫುಲ್ ಫೆಲೋ, ಕೃತಜ್ಞ, ನಾಟ್ ಕೃತಜ್ಞ, ಕೃತಜ್ಞ ಅಂತ ಕರಿತೇವೆ. ಅಂತಹ ಒಂದು ಭಕ್ತಿಯನ್ನ ಜನಮಾನಸದಲ್ಲಿ ಮೂಡಿಸ್ಲಿಕ್ಕೋಸ್ಕರ ಕೇವಲ ಭಕ್ತರ ಆಗ್ರಪ್ಪ ಅಂತ ಹೇಳಿದ ತಾವು ಸ್ವತಃ ಭಕ್ತಿಯನ್ನ ಆರಾಧಿಸ್ತಾ ಇದ್ರು. ಹುಡ್ಸಂಗೌಡ್ರು ಹೇಳಿದ್ರು ಗೊತ್ತಲ್ಲ, ಭೈರವ ನಾಣ್ಯ ಅಂತ ಒಂದು ಹೆಸರನ್ನು ಉಪಯೋಗಿಸಿದ್ರು. ಕೇಳಿದ್ರ? ಸ್ವತಃ ಅವರ ಕಾಲದಲ್ಲಿ ಭೈರವ ನಾಣ್ಯವನ್ನ ಚಲಾವಣೆ ತರಲಿಕ್ಕೆ ಮೂಲ ಕಾರಣ ಅವರು ನಿಮ್ಮ ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿಯ ಮಹಾನ್ ಭಕ್ತರಾಗಿದ್ದರು. ವರ್ಷಕ್ಕೊಂದ್ಸಲ ಅಲ್ಲಿಗೆ ಹೋಗಿ ಬರ್ತಿದ್ರು. ಆ ಒಂದು ಪ್ರೀತಿಯಿಂದ ನೀವೆಲ್ಲ ಕಾಯಿನ್ಗಳು ಮಾಡಿಸ್ತಿಲ್ಲ ನಿಮ್ಮ ಮಕ್ಕಳ ಹೆಸರಿನಲ್ಲಿ? ಮಾಡಿಸ್ತಿರ ಇಲ್ಲ? ಆಗಾಗ ತಾಯಿತಗಳು ಮಾಡಿಸ್ತಿರಲ್ಲ. ಆ ರೀತಿಯಲ್ಲಿ ಅಂದಿಗೆ ಇದ್ದಂತ ಪ್ರಸ್ತುತ ಕರೆನ್ಸಿಯ ಜೊತೆಯಲ್ಲಿ ತನ್ನ ಭಕ್ತಿಯ ಆರಾಧ್ಯ ದೈವವಾಗಿದ್ದ ಭೈರವನ ಹೆಸರಿನಲ್ಲಿ ಒಂದು ಕರೆನ್ಸಿಯನ್ನ ಭಕ್ತಿಯ ದ್ಯೋತಕವಾಗಿ ತಂದಿದ್ರು. ನೀವು ಊರೂರಿಗೆ ಹೋದ್ರೆ ನೀವು ಕೇಳಿದಿರಿ, ಬಾಗಿಲು ಭೈರವ ಅಂತ ಕೇಳಿದಿರಲ್ಲ. ಬಾಗಿಲ ಭೈರವ ಕಾನ್ಸೆಪ್ಟ್ ಅನ್ನು ಕೂಡ ತಂದವರು ಅವರು. ಹೆಚ್ಚು ವಿಸ್ತರಿಸೋದಿಲ್ಲ. ವ್ಯಕ್ತಿಗೆ ಕ್ರಿಯಾಶೀಲ ಬದುಕನ್ನ ಟೀಚ್ ಮಾಡಿದ ಮೇಲೆ ಹೃದಯದಲ್ಲಿ ಒಂದಿಷ್ಟು ಭಕ್ತಿಯನ್ನು ಕೂಡ ಹೇಳ್ದಲ್ಲಿ ಓದದ್ದೇ ಆದ್ರೆ ವ್ಯಕ್ತಿಯ ಕರ್ಮ ಶುಷ್ಕ ಆಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಭಕ್ತಿಯನ್ನ ಕೊಟ್ಟರು. ಅದಕ್ಕೋಸ್ಕರ ಕೆಂಪೇಗೌಡರನ್ನ ಧರ್ಮಪ್ರಭುಗಳು ಅಂತಲೂ ಕೂಡ ಕರೀತಾರೆ. ಕೇವಲ ನಾಡಪ್ರಭುಗಳು ಅಷ್ಟೇ ಅಲ್ಲ, ಅವರು ಏನಾಗಿದ್ರು? ಧರ್ಮಪ್ರಭುಗಳಾಗಿದ್ರು. ಕೆಂಪೇಗೌಡರು ಬದುಕಿದ್ದ ಕಾಲಘಟ್ಟದಲ್ಲೇನೆ ಕೇವಲ ಹಿಂದೂಗಳಿಗಷ್ಟೇ ಅಲ್ಲ, ಮುಸ್ಲಿಂ ಬಂಧುಗಳಿಗೂ ಕೂಡ ಅವರವರ ಧರ್ಮ, ಬೇರೆ ಬೇರೆ ಪಂಥದವ್ರಿಗೂ ಕೂಡ ಅವರವರ ಆಸ್ಥೆಗೆ ಮತ್ತು ಅವರ ಆಸಕ್ತಿ ಮತ್ತು ಅವರ ಫಿಲಾಸಫಿಗೆ ಅನುಗುಣವಾಗಿರ್ತಕ್ಕಂಥ ತಾಣಗಳನ್ನು ನಿರ್ಮಾಣ ಮಾಡಿಕೊಟ್ರು. ಅವರು ಹೇಳಿದ್ರು 64 ಪೇಟೆಗಳನ್ನ ಕಟ್ಟಿಸ್ಕೊಟ್ರು ಅಂತ. ಯಾರು? ಕೆಂಪೇಗೌಡರು. ಯಾಕಾಗಿ? ಇವತ್ತು ನಾವು ಮಾತನಾಡ್ತಿರ್ತೀವಿ ಅಲ್ವಾ, ಇವತ್ತು ನಮ್ಮ ಯಾವುದೇ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಮಕ್ಕಳುಗಳಿಗೆ ಪ್ಲೇಸ್ಮೆಂಟ್ ಆಗಿದೆಯಾ ಅಂತ ಕೇಳ್ಬಿಟ್ಟು ಅಡ್ಮಿಷನ್ ತಗೊಳ್ತಾರೆ. ಗೊತ್ತಾ? ಅದು ಯಾವುದಾದ್ರು ಒಂದು ಕಾಲೇಜಿಗೆ ಹೋದ್ರೆ ಯಾವ ಆಧಾರದ ಮೇಲೆ ನೀವು ಅಡ್ಮಿಷನ್ ತೆಗೆದುಕೊಳ್ತೀರಿ? ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ದ ಪ್ಲೇಸ್ಮೆಂಟ್ ಇನ್ ದಟ್ ಇನ್ಸ್ಟಿಟ್ಯೂಷನ್. ಯಾಕೆ? ನಮ್ಮ ಮಗು ಓದ್ತಾ ಇದ್ದು ಕಾಲೇಜ್ ಬಿಟ್ಟು ಈಚೆಗೆ ಬರೋದ್ರೊಳಗಡೆ ಅವನಿಗೆ ಕೆಲಸ ಸಿಕ್ಕಿರ್ಬೇಕು. ಬರೀ ಹೇಳಿದ ಪಾಠ ಆಗೋದಿಲ್ಲ. ಸ್ಕಿಲ್ ಏನೋ ಕಾಲೇಜ್ನಲ್ಲಿ ಹೇಳಿಕೊಡ್ತಾರೆ. ರೀಸ್ಕಿಲ್ಸು, ಅಪ್ ಸ್ಕಿಲ್ಸ್ ಅಂತ ಏನು ಮಾಡರ್ನ್ ವರ್ಡ್ಸ್ ಕೇಳ್ತಾ ಇದಿರಲ್ಲ, ಇಷ್ಟನ್ನು ಕೂಡ ಈ ಕೌಶಲ್ಯ ಆಧಾರಿತವಾಗಿರ್ತಕ್ಕಂಥ ವಿದ್ಯೆಯನ್ನ ಕೊಡುವ ಕೆಲಸವನ್ನ ಕೆಂಪೇಗೌಡರು ಆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಭಾಗದಿಂದ ಕರೆಸಿ ಅದಕ್ಕೆ ಅನುಸಾರವಾಗಿರ್ತಕ್ಕಂಥ ಪೇಟೆಗಳನ್ನ ಮಾಡಿದ್ರು. ಅದು ಬಳೆಪೇಟೆ ಇರ್ಬೋದು, ಕುಂಬಾರಪೇಟೆ ಇರ್ಬೋದು, ಅಕ್ಕಿಪೇಟೆ ಇರ್ಬೋದು, ಆ ಪೇಟೆ ಈ ಪೇಟೆ. ಎಷ್ಟು ಪೇಟೆಗಳು? 64 ಪೇಟೆಗಳು. ಒಕ್ಲಿಗರ ಪೇಟೆ ಇದೆಯಲ್ಲೋ ಗೊತ್ತಿಲ್ಲ. ಒಂದು ಭಾವನೆ ಏನು ಅಂದ್ರೆ, ಒಕ್ಲಿಗರಿಗೆ ಏನು ಕೆಲಸ ಪೇಟೆನಲ್ಲಿ ಇರೋದು? ಎಲ್ಲಿದ್ದದ್ದು? ಅನ್ನವನ್ನು ದುಡಿದು ಕೊಡ್ತಕ್ಕಂಥ ಕೈ ಅದಾಗಿತ್ತು. ಆದ್ರೆ ಇವತ್ತು ಕಾಲ ಬದಲಾಗಿದೆ. ಅದು ನಂಬ್ಕೊಳ್ಳಿಕ್ಕೆ ಹೋಗ್ಬಿಡಿ ನೀವು. ಅದನ್ನ ನಂಬ್ಕೊಂಡು ನೀವು ಅಲ್ಲೇ ಕುಳಿತುಕೊಂಡದ್ದೇ ಆದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಈ ಒಂದು ಭಕ್ತಿಯನ್ನ ಹೇಳ್ಕೊಟ್ಟ ಮೇಲೆ ಕೆಂಪೇಗೌಡರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರು. ಅವರ ಬದುಕನ್ನು ಸೂಕ್ಷ್ಮವಾಗಿ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಏನ್ ಹೇಳಿದ್ರು? ಆಯ್ತಪ್ಪ, ಸಮಾಜಕ್ಕೋಸ್ಕರ ಕರ್ಮದಲ್ಲಿ ನಿರತರಾದ್ರಿ, ಬೇರೆಯವರ ಮೇಲಿನ ಭಕ್ತಿಗೋಸ್ಕರ, ದೇವರ ಇರುವ ಅಸ್ತಿತ್ವಕ್ಕೋಸ್ಕರ ಭಕ್ತಿಯನ್ನು ಕೂಡ ಮಾಡ್ಕೊಂಡ್ರಿ. ಕೊನೆಗೆ ನನ್ನ ಅರಿವನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಜ್ಞಾನ ಇಲ್ಲ ಅಂತಂದ್ರೆ, ಯಾವ ವ್ಯಕ್ತಿಗೆ ಜ್ಞಾನ ಇಲ್ಲವೋ ಅಂತವನು ಅಜ್ಞಾನಿ ಆಗ್ತಾನೆ. ಜ್ಞಾನ ಇಲ್ಲದ ವ್ಯಕ್ತಿ ಮಾಡುವ ಕ್ರಿಯೆ, ಜ್ಞಾನವಿಲ್ಲದ ವ್ಯಕ್ತಿ ಮಾಡುವ ತೋರುವ ಭಕ್ತಿ ಎರಡು ವೇಸ್ಟ್. ಅದಕ್ಕೆ ಜ್ಞಾನದ ಮಹತ್ತನ್ನ ತಿಳ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಜ್ಞಾನದ ದಾಸೋಹವನ್ನು ಕೂಡ ಮಾಡಿದವರು. ಅಲ್ಲಿಗೆ ಎಷ್ಟಾಯ್ತು? ನಿಷ್ಕಾಮ ಕರ್ಮ, ಭಕ್ತಿ, ಜ್ಞಾನ. ಈ ತ್ರಿವೇಣಿ ಸಂಗಮದ ಒಂದು ಕಾನ್ಸೆಪ್ಟ್ ಅನ್ನ ಜಗತ್ತಿಗೆ ಕೊಟ್ಟು
ತನ್ನ ಸಂಸ್ಥಾನದಲ್ಲಿರ್ತಕ್ಕಂಥ ಪ್ರಜೆಗಳಲ್ಲಿ ಮೂಡಿಸಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆ ದಾರಿಯಲ್ಲಿ ಹೋಗಿ ಸ್ವತಃ ತಾನಾಗಿಯೇ ಶಕ್ತಿವಂತನಾಗಿ ಮಾಡ್ತಕ್ಕಂಥ ಕುವೆಂಪು ಹೇಳಿದ ಮಾತನ್ನು ಪುಟ್ಸಂಗುಡು ನೆನೆಸ್ಕೊಂಡ್ರು. ಎಷ್ಟು ದೇವರ ನಂಬಿದರೇನೋ ಒಂದಿಷ್ಟು ನಂಬದಿರೆ ನಿನ್ನ ನೀನು. ಎಲ್ಲ ದೇವರುಗಳನ್ನ ನಂಬಿ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ. ವಾಟ್ಸ್ ದ ಯೂಸ್? ಇಂತಹ ಸ್ವಾನಂಬಿಕೆಯನ್ನ, ಭಕ್ತಿಯನ್ನ, ಕರ್ಮದ 3 ಸೂತ್ರಗಳನ್ನು ಕೊಟ್ಟಂತಹವರು ನಮ್ಮ ಧರ್ಮಪ್ರಭು ಕೆಂಪೇಗೌಡರು. ಅಂತಹ ಮಹಾನ್ ಪ್ರಭುಗಳನ್ನ ನಾವು ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಸಮಾಜಕ್ಕೆ ಅವರ ತತ್ವಗಳನ್ನು, ಅವರ ವ್ಯಕ್ತಿತ್ವವನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದೆ ಆದರೆ ನಮ್ಮ ಮಕ್ಕಳು ಉದ್ಧಾರ ಆಗ್ತವೆ, ನಮ್ಮ ಕುಟುಂಬಗಳು ಉದ್ಧಾರ ಆಗ್ತವೆ, ನಮ್ಮ ನಾಡು ಉದ್ಧಾರ ಆಗುತ್ತೆ. ಅದಕ್ಕಾಗಿ ಕೆಂಪೇಗೌಡರ ವಿಚಾರ ಬಂದಾಗ ನಾವು ಜಾತಿಯ ಹೆಸರಿನಲ್ಲಿ ಅವರನ್ನು ಅಯ್ಯೋ ಅವ್ರ ಜಾತಿಯವ್ರು ಮಾಡ್ಕೊಳ್ತಾರೆ ಬಿಡಪ್ಪ ಅಂತ ಕುಳಿತುಕೊಳ್ಳೋದಲ್ಲ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷವನ್ನು ಸ್ವಾಮಿಗಳು ನಾವು ಮಾತನಾಡ್ತಾ ಇದ್ವಿ. ಮುಸಲ್ಮಾನ್ ಬಂಧುಗಳು ಬಂದಿದ್ದಾರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ವಿವಿಧ ಸ್ತರದ ಎಲ್ಲ ವ್ಯವಸ್ಥೆಯ ಎಲ್ಲ ಸಮುದಾಯದ ಬಂಧುಗಳು ಬಂದಿದ್ರಿ. ಗೌರಿಬಿದೂರಿನ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸು ಈ ಎಲ್ಲ ಬಂಧುಗಳು ಸೇರಿ ಮಾಡ್ತಾ ಇರೋ ಕಾರ್ಯಕ್ರಮ ಆಗಿರೋದ್ರಿಂದ ಇದೊಂದು ಸಂಖ್ಯೆಯ ದೃಷ್ಟಿಯಿಂದ ಖಂಡಿತ ಅಲ್ಲ, ಆದರೆ ಗುಣಾತ್ಮಕವಾಗಿರ್ತಕ್ಕಂಥ ಆದರ್ಶದ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆದರೆ ಸಂಖ್ಯೆಯ ದೃಷ್ಟಿಯಿಂದ ಆಗಿದ್ರೂ ಕೂಡ ಚೆನ್ನಾಗಿರ್ತಿತ್ತು. ಆದರೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ಈ ಮೆರವಣಿಗೆಗಳು ಬರ್ತಾವಲ್ಲ, ಈ ಬಂದ ಸಂದರ್ಭದಲ್ಲಿ ಬಂದಂತಹ ಜನ ಭಕ್ತರೆಲ್ಲರೂ ಕೂಡ ಒಳಗಡೆ ಬರೋದಿಲ್ಲ. ಹಾಗಾಗಿ ಆದರೂ ಕೂಡ ಇಷ್ಟೊಂದು ಭಕ್ತಿಯಿಂದ ಶ್ರದ್ಧೆಯಿಂದ ತಾವೆಲ್ಲರೂ ಕೂಡ ಕುಳಿತು ಕೇಳಿದ್ರಿ. ತುಂಬ ಸಂತೋಷ. ಕೆಂಪೇಗೌಡರ ಚರಿತ್ರೆ ನಾವು ಓದಿ, ಕೆಂಪೇಗೌಡರಂಥ ಹಲವಾರು ವ್ಯಕ್ತಿ ಚರಿತ್ರೆಯನ್ನು ಕೂಡ ಓದಿ ನಮ್ಮ ಬದುಕಿಗೆ ಒಂದಿಷ್ಟು ಶಕ್ತಿ ಬರ್ತದೆ. ಅವರಪ್ಪ ಹುಡುಗನಿಗೆ ಕೊಟ್ಟದ್ದು ದೂರದೃಷ್ಟಿ, ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ದೂರದೃಷ್ಟಿ. ಶಿವಗಂಗೆಯಲ್ಲಿ ಓದಬೇಕಾದ್ರೆ ಶಿವಗಂಗೆಯ ಶಾಂತಲಕ್ಷ್ಮಿ ದೇಹ ಬಿಟ್ಟಂತ ತುದಿಯಲ್ಲಿ ನಿಂತು ಕೆಂಪೇಗೌಡರು ಯೋಚನೆ ಮಾಡ್ತಿದ್ರು. ನಮ್ಮ ಇವರು ಹೇಳಿದ್ರಲ್ಲ 200 ಚದರ ಕಿಲೋಮೀಟರ್ ವಿಸ್ತಾರದಲ್ಲಿ ಅವರ ಸಾಮ್ರಾಜ್ಯವನ್ನು ಅವರಪ್ಪ ಆಳೋ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದೆ. ಅದರ ದಿಗಂತದವರೆಗೂ, ದಿಗಂತ ಅಂತಂದ್ರೆ ದಿಕ್ ಪ್ಲೇಸ್ ಅಂತ ಜಸ್ತು ಸಂಧಿ ಬರ್ತದೆ, ಭೂಮಿ ಮತ್ತು ಆಕಾಶ ಎಲ್ಲೆಲ್ಲಿ ಸೇರುತ್ತೋ ಅಷ್ಟು ದೂರ ವಿಸ್ತರಿಸ್ಬೇಕು ಅಂತ ಕನಸನ್ನ ಕಂಡಿದ್ರಲ್ಲ. ಅಪ್ಪ ತೀರ್ಕೊಂಡ ಮೇಲೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಬ್ಬ ರಾಜನಾಗಿ ಮಹಾನವಮಿಯ ಸಂದರ್ಭಕ್ಕೆ ಹೋದಾಗ ಅವನ ಲಾಯಲ್ಟಿಯನ್ನು ನೋಡಿ ನಿನಗೆ ಏನು ಬೇಕು ಅಂತ ಕೇಳಿದಾಗ ಹುಡುಗ ಕೇಳಿದ. ಅಂದ್ರೆ ಅಷ್ಟೊತ್ತಾಗಲೇ ರಾಜ ಆಗಿದ್ದ. ನನಗೆ ಸ್ವತಂತ್ರವಾಗಿರ್ತಕ್ಕಂಥ ಪಟ್ಟಣವನ್ನು ಕಟ್ಟುವ ಒಂದು ಸ್ವಾತಂತ್ರ್ಯ ಬೇಕು, ಜೊತೆಗೆ ಆ ಭಾಗದಲ್ಲಿ ಬರ್ತಕ್ಕಂಥ ರಾಯಲ್ಟಿಯನ್ನು ಅಲ್ಲೇ ಉಪಯೋಗಿಸ್ತಕ್ಕಂಥ ಒಂದು ಶಕ್ತಿ ಬೇಕು. ಈ ಮಾತುಗಳನ್ನ ಕೇಳಿದಾಗ ಚಿಕ್ಕ ವಯಸ್ಸಿನಲ್ಲಿ ಇದ್ದಂಥ ಆ ಒಂದು ದೃಷ್ಟಿ ಇಂದು ಸಾಕಾರಗೊಳ್ಳಿಕ್ಕೆ ಸಾಧ್ಯ ಆಯಿತು. ಅಂತಹ ದೃಷ್ಟಿನ ನಿಮ್ಮ ಮಕ್ಕಳಿಗೆ ಕೆಂಪೇಗೌಡರ ಹೆಸರಿನಲ್ಲಿ ಕೊಡಿ. ದಿನಾಚರಣೆಯ ಸಂದರ್ಭದಲ್ಲಿ ಆದರ್ಶವನ್ನು ಹೊತ್ತೊಯ್ಯಿರಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಕೂಡ ಇಂಥ ಹ್ಯುಮಿಡಿಟಿಯ ಸೆಕೆಯ ಸಂದರ್ಭದಲ್ಲಿ ಕೂಡ ನಿಮ್ಮ ಕೈನಲ್ಲಿರ್ತಕ್ಕಂಥ ಇನ್ವಿಟೇಷನ್ ಇಟ್ಕೊಂಡು ಅದನ್ನೇ ಫ್ಯಾನ್ ಮಾಡಿಕೊಂಡು ಹೆದ್ದೋಳದಲ್ಲಿ ನೀವು ಇಲ್ಲೇ ಕುಳಿತಿದ್ರಲ್ಲ, ನಿಮ್ಮ ಭಕ್ತಿಗೆ ಮತ್ತು ನಿಮ್ಮ ಶ್ರದ್ಧೆಗೆ ಕೆಂಪೇಗೌಡರ ಗುರುಗಳ ಪೂರ್ಣ ಆಶೀರ್ವಾದ ಇರಲಿ ಅಂತೇಳಿ ಪೂಜ್ಯ ಸ್ವಾಮೀಜಿಯವರು ಮಾತನಾಡ್ತಾರೆ. ಅವರ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಲೇಬೇಕು. ತುಂಬ ಶ್ರದ್ಧೆಯಿಂದ ಅವರ ಮಾತುಗಳಿಗೆ ಕಿವಿ ಕೊಟ್ಟು ಆಲಿಸಿ. ನಿಮ್ಮ ಬದುಕಿಗೆ ಒಂದಿಷ್ಟು ದಿಕ್ಕು ದಿಸೆ, ಒಂದು ಬೆಳಕು ಸಿಗುತ್ತೆ. ಅವರ ಮಾತನ್ನು ಕೇಳುವವರೆಗೂ ಯಾರು ಕೂಡ ಹೋಗಬಾರ್ದು ಅಂತ ಹೇಳಿ ಅನ್ಯತಾ ಭಾವಿಸ್ತಾನೆ. ಗೌರಿಬಿದೂರು ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ನಮಗೊಂಥರ ಹೋಮ್ ಲ್ಯಾಂಡ್ ಇದ್ದ ಹಾಗೆ, ಹೌದಲ್ಲ? ನಾನು ಸನ್ಯಾಸಿಯಾಗಿ ಪ್ರಾರಂಭಿಸಿದ ಮೊದಲ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ. ನಿಮ್ಮ BGS ಸಂಸ್ಥೆ ಇಲ್ಲಿ ನಡೀತಾ ಇದೆ. ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತಕ್ಕಂಥದ್ದು ನಮ್ಮ ಶಾಸಕರು ಹೇಳಿದ್ದಾರೆ. ಆ ಸಂಸ್ಥೆ ನಿಮ್ಮೆಲ್ಲರ ಅಭಿಮಾನದ ಸಂಕೇತದ ಸಂಸ್ಥೆ. ಅದು ಮಠದ ಸಂಸ್ಥೆ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ, ನಿಮ್ಮ ಮಕ್ಕಳನ್ನು ಒಂದು ದೇಶಕ್ಕೆ ಆಸ್ತಿಯನ್ನಾಗಿಸ್ತಕ್ಕಂಥ ಒಂದು ಸಂಸ್ಥೆ ಅದಾಗಿದೆ. ಆ ಸಂಸ್ಥೆಯನ್ನು ನೀವೆಲ್ಲರೂ ಕೂಡ ಸೇರಿ ಬೆಳೆಸಿದಿರಿ. ಮತ್ತಷ್ಟು ಉತ್ತುಂಗಕ್ಕೆ ನೀವು ಬೆಳೆಸಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ಮಾತುಗಳನ್ನು ಶ್ರೀ ಗುರುಗಳ ಚರಣದಲ್ಲಿ ಅರ್ಪಿಸಿ ಮುಗಿಸ್ತಾ ಇದ್ದೇನೆ. ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಇವತ್ತು ನಾವೆಲ್ಲ ನಾಡಿನ ಉದ್ದಗಲಕ್ಕೂ ಕೂಡ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡುತ್ತೇವೆ. ಕೆಂಪೇಗೌಡ 20 ವರ್ಷಗಳಿಂದನೇ ಕೆಂಪೇಗೌಡರ ಪ್ರತಿಮೆಯನ್ನ ಮಾಗಡಿಯಲ್ಲಿ ಸ್ಥಾಪನೆ ಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ಮಾದರಿಯಾಗುವಂತ ರೀತಿಯಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡಿ ತೋರಿಸಿ ಇವತ್ತಿಗೂ ಆಚರಣೆ ಮಾಡ್ತಾ ಇರುವಂತ ನಮ್ಮ ಮುಖಂಡರು, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರು ಆಗಿರುವಂತ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರೇ, ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಮಾಜಿ ಶಾಸಕರು, ಪೂಜ್ಯರು ಹೇಳಿದಂಥ ರೀತಿಯಲ್ಲಿ
ನಾಗಯ್ಯ ರೆಡ್ಡಿಯವರ ವಂಶಸ್ಥರು ಆದಂಥ ಶ್ರೀಮತಿ ಜ್ಯೋತಿ ರೆಡ್ಡಿರವರೇ, ನಮ್ಮ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಅತ್ಯಂತ ಉತ್ತಮ ಸೇವೆಯನ್ನು ಸಲ್ಲಿಸಿರುವಂಥ ಮುಖಂಡರಾದ ಕೋನಪ್ಪ ರೆಡ್ಡಿರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ವರ್ಗದ ಧರ್ಮದ ಮುಖಂಡರುಗಳೇ, ಕೆಂಪೇಗೌಡರ ಅಭಿಮಾನಿಗಳೇ, ಶ್ರದ್ಧೆಯ ತಾಯಂದಿರೇ, ಆಸ್ತಿಕ್ ಮಹಾಶಯ, ಹೊತ್ತು ಬಹಳ ಆಯಿತು, ಹೊಟ್ಟೆ ಕೇಳ್ತಾ ಇಲ್ಲ, ಹಾಗಾಗಿ ಜನ ಆ ಕಡೆ ಈ ಕಡೆ ಚದುರ್ತಾ ಇದ್ದಾರೆ. ಕೆಂಪೇಗೌಡರನ್ನ ನೆನಪು ಮಾಡಿಕೊಳ್ಳುವಂಥದ್ದೇನೆ ಒಂದು ಬಹಳ ದೊಡ್ಡ ವಿಶೇಷ. ಸ್ವಾಮಿಗಳು ಬಹಳ ಅರ್ಥಪೂರ್ಣವಾಗಿ ಕೆಂಪೇಗೌಡ ಒಬ್ಬ ಕರ್ಮಯೋಗಿ, ಧರ್ಮಯೋಗಿ, ಜನಾನರಾಗಿ ಯಾವ ರೀತಿ ಆಗಿದ್ರು ಅಂತ ಹೇಳಿ ಎಳೆ ಎಳೆಯಾಗಿ ಬಿಡಿಸಿಟ್ರು. ಪುಟ್ಟಸ್ವಾಮಿಗೌಡರು ಮಾತನಾಡಬೇಕಾದ್ರೆ ಹೇಳ್ತಾರೆ, ಇವತ್ತು ಬೆಂಗಳೂರು ನಗರನೇ ಇಲ್ದಿದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿಯ ಪಾಡೇನು. 3 ಲಕ್ಷ ಚಿಲ್ಲರೆ ಕೋಟಿ ಏನೋ ಬಡ್ಜೆಟ್ ಆಗಿರ್ಬೇಕಿತ್ತು. ಅದರಲ್ಲಿ ಹೆಚ್ಚು ಕಮ್ಮಿ 70ರಿಂದ 80 ಭಾಗ ಶೇಕಡ ಬೆಂಗಳೂರು ನಗರ ಒಂದರಿಂದನೇ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಮತ್ತು ದೇಶಕ್ಕೂ ಕೂಡ ತೆರಿಗೆ ಕಟ್ಟೋರು ಬೆಂಗಳೂರಿನಲ್ಲಿ ಅತಿ ಹೆಚ್ಚಿದ್ದಾರೆ. ಇದೆಲ್ಲಕ್ಕೂ ಕಾರಣ ಕೆಂಪೇಗೌಡ. ಉಪಮುಖ್ಯಮಂತ್ರಿಗಳಂತ ಶಿವಕುಮಾರ್ ಯಾವಾಗಲೂ ಹೇಳ್ತಿರ್ತಾರೆ, ಮೊದಲೆಲ್ಲ ಡೆಲಿಗೇಟ್ಸ್ ಬಂದ್ರೆ, ಫಾರಿನ್ ಡೆಲಿಗೇಟ್ಸ್ ಬಂದ್ರೆ, ಅಲ್ಲಿ ನಾಯಕರುಗಳು ಬಂದ್ರೆ ಮೊದಲು ಡೆಲ್ಲಿಗೆ ವಿಸಿಟ್ ಮಾಡ್ತಾ ಇದ್ರು. ಆದರೆ ಈಗ ಆಗಲ್ಲ. ಮೊದಲು ಬೆಂಗಳೂರಿಗೆ ಹೋಗಿ ಆಮೇಲೆ ಡೆಲ್ಲಿಗೆ ಹೋಗ್ತಾರೆ. ಒಬ್ಬ ದೂರದೃಷ್ಟಿತ್ವವಾಗಿರ್ತಕ್ಕಂಥ ನಾಯಕ ತನ್ನ ಪ್ರಜೆಗಳನ್ನ ಯಾವ ರೀತಿ ನೋಡ್ಬೋದು ಮತ್ತು ಪ್ರಜೆಗಳನ್ನ ಸರ್ವಾಂಗೀಣವಾಗಿ ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದು, ತುಳಿತಕ್ಕೆ ಹೊರಗಾದಂತ ಜನಗಳನ್ನ ಯಾವ ರೀತಿ ಮುಖ್ಯವಾಹಿನಿಗೆ ತರಬಹುದು ಅನ್ನೋದನ್ನ ಇಡೀ ರಾಷ್ಟ್ರಕ್ಕೆ ತೋರಿಸ್ಕೊಟ್ಟಂತ ಒಬ್ಬ ಮಹಾರಾಜ ಯಾರಾದ್ರೂ ಇದ್ರೆ ಅದು ಕೆಂಪೇಗೌಡ. ಕೆಂಪೇಗೌಡರ ಆಳ್ವಿಕೆ ನಾವೆಲ್ಲ ಬೆಂಗಳೂರಿಗೆ ಸೀಮಿತ ಆಗಿ ಮಾತಾಡ್ತೇವೆ. ಈ ಊರು ಕೂಡ ಕೆಂಪೇಗೌಡರ ಆಳ್ವಿಕೆ ಇದೆ. ಇಷ್ಟೇ ಯಾಕೆ, ಮಧುಗಿರಿ, ಮಡಕಶಿರ, ಆಂಧ್ರದ ಚಿತ್ತೂರಿನ ಗಡಿ, ಕೇರಳದ ಗಡಿ, ಈ ಕಡೆ ಕೃಷ್ಣಗಿರಿ, ಧರಂಪುರಿ, ಆ ಜಿಲ್ಲೆಗಳ ಗಡಿಯವರೆಗೂ ಅವರ ಆಳ್ವಿಕೆ ಇತ್ತು. ಕೆಂಪೇಗೌಡರು ಸಾಮಂತರಾಗಿದ್ದು ಕೇವಲ 16 ವರ್ಷ ಅಷ್ಟೆ. ಇನ್ನುಳಿದಂತ ಅಷ್ಟು ಅವಧಿ ಅವರು ಬಹಳ ದೊಡ್ಡ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿ ಅದರ ಮಹಾರಾಜರಾಗಿದ್ದಾರೆ. ಹಾಗಾಗಿ ಇವತ್ತಿನ ರಾಜಕೀಯ ವ್ಯವಸ್ಥೆಗೆ ಕೆಂಪೇಗೌಡರಂತ ಮಹನೀಯರು ಯಾವಾಗಲೂ ಕೂಡ ಮಾದರಿ ಆಗ್ಬೇಕಾಗ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿದಂತ ಸಂಸ್ಥೆಗಳು, ಕಾರ್ಖಾನೆಗಳು, ಅಣೆಕಟ್ಟುಗಳು ಇವತ್ತು ಕೋಟ್ಯಾಂತರ ಜನಗಳಿಗೆ ಅನ್ನದ ಬದುಕನ್ನು ತೋರಿಸಿಕೊಟ್ಟಿದ್ದಾರೆ. ಅಂತ ಜನಪ್ರಿಯ ಮತ್ತು ಜನಾನರಾಗಿ ವ್ಯವಸ್ಥೆಗಳು ಮತ್ತು ಆಡಳಿತವನ್ನು ಯಾವಾಗಲೂ ಜನಗಳು ನಿರೀಕ್ಷೆ ಮಾಡುತ್ತಾರೆ. ಅಂಥವರ ಹೆಸರಿನಲ್ಲಿ ಇವತ್ತು ಬಹಳ ದೊಡ್ಡ ಜಾಗದಲ್ಲಿ ಅತ್ಯಂತ ಸುಂದರವಾಗಿ ಪುಟ್ಟಸ್ವಾಮಿಗೌಡರ
ಕನಸಿನಂತೆ ಒಂದು ವೃತ್ತ ನಿರ್ಮಾಣ ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯ. ಅದಷ್ಟಕ್ಕೆ ನಿಲ್ಲಬಾರದು. ನಾವು ನಿರ್ಮಾಣ ಸ್ವಾಮಿಗಳು ಗೌಡ್ರಿಗೆ ಹೇಳ್ತಾ ಇದ್ವು, ಪಕ್ಕದಲ್ಲೇ ಒಂದು ಸಣ್ಣ ಜಾಗ ತೆಗೆದುಕೊಂಡು ಅಲ್ಲಿ ಅತಿ ಎತ್ತರದಾದ ಒಂದು ಕೆಂಪೇಗೌಡರ ಪುತ್ಥಳಿಯನ್ನ ಪುಟ್ಟಸ್ವಾಮಿ ಗೌಡರ ಮುಖಂಡತ್ವದಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಅದಕ್ಕೆ ಅವರು ಕೂಡ ಹೇಳಿದ್ರು. ಖಂಡಿತ ನಾನು ಜಾಗವನ್ನು ಹುಡುಕಿ ರಸ್ತೆಯ ಪಕ್ಕದಲ್ಲೇನೆ ಅತ್ಯಂತ ಸುಂದರವಾದ ಎತ್ತರದ ಪುತ್ಥಳಿಯನ್ನ ಅನಾವರಣ ಮಾಡಿಸುವಂತ ಕೆಲಸ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಅದು ಕೂಡ ಆಗ್ತದೆ. ಕೆಂಪೇಗೌಡರು ಇನ್ನು 500 ವರ್ಷ ಆದ್ಮೇಲೆ ನನ್ನ ಪುತ್ಥಳಿ ಮಾಡ್ತಾರೆ, ಸರ್ಕಲ್ ಮಾಡ್ತಾರೆ, ಇನ್ಯಾವುದೋ ಸಂಸ್ಥೆಗೆ ನನ್ನ ಹೆಸರು ಇಡ್ತಾರೆ ಅಂತೇಳಿ ಸೇವೆ ಮಾಡಿದಂಥವರಲ್ಲ. ಜನರ ನೋವನ್ನ ಪರಿಹರಿಸಬೇಕು. ಇವತ್ತೆಲ್ಲ ನಾವು ಬಸವಣ್ಣವ್ರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಬುದ್ಧನ ಬಗ್ಗೆ ಮಾತಾಡ್ತೀವಿ. ಅವರ ಸಮಾನತೆಯ ಕೊಡುಗೆಗಳನ್ನು ನಾವು ನೆನಪು ಮಾಡ್ತೀವಿ. 500 ವರ್ಷಗಳ ಹಿಂದೆನೆ ತಳ ಸಮುದಾಯಗಳನ್ನ, ಶೋಷಿತ ಸಮುದಾಯಗಳನ್ನ, ಬೆಂಗಳೂರಿನಂತ ಮಹಾನಗರವನ್ನ ಕಟ್ಟಿ 64 ಪೇಟೆಗಳನ್ನು ನಿರ್ಮಾಣ ಮಾಡಿ ಅದಕ್ಕೊಂದು ದೊಡ್ಡ ಜಾಗತಿಕ ಮಾರುಕಟ್ಟೆಯನ್ನ ಒದಗಿಸಿ ಅರಬ್ ರಾಷ್ಟ್ರಗಳಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ರು ವ್ಯಾಪಾರ ಮಾಡಲಿಕ್ಕೆ. ಅಂತ ಒಂದು ಜಾಗತಿಕ ಮಟ್ಟದ ಮಾರುಕಟ್ಟೆಯನ್ನ ಯಾರು ತಳ ಸಮುದಾಯಗಳಿದ್ದಾವೆ, ಶೋಷಿತ ಸಮುದಾಯಗಳಿದ್ದಾವೆ, ಅವ್ರು ಮಾಡುವಂತ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸಿಕೊಟ್ಟಂಥವ್ರು, ಜಾಗತಿಕ ಬೆಲೆಯನ್ನು ದೊರಕಿಸಿಕೊಟ್ಟಂಥವ್ರು ಕೆಂಪೇಗೌಡರು. ಹಾಗಾಗಿ ಕೆಂಪೇಗೌಡರು ಯಾವತ್ತಿಗೂ ಪ್ರಸ್ತುತರಾಗ್ತಾರೆ ಮತ್ತು ನಮ್ಮನ್ನು ಆಳುವಂತ ಜನಗಳಿಗೆ ಮಾದರಿ ಆಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೆಂಪೇಗೌಡರನ್ನ ಸ್ಮರಣೆ ಮಾಡುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಅವರಂತ ನಾಯಕತ್ವ ನಮ್ಮ ಮಕ್ಕಳಲ್ಲಿ ಬರಲಿ, ನಮ್ಮ ಮುಂದಿನ ಪೀಳಿಗೆಯಲ್ಲಿ ಬರಲಿ ಹಾಗೆ ಅಂತೇಳಿ ಅದೊಂದು ಸೂಚಕವಾಗಿ ನಾವು ವೃತ್ತವನ್ನು ಇಡುವಂಥದ್ದು, ಅವರ ಪುತ್ಥಳಿಯನ್ನ ಮಾಡುವಂಥದ್ದು, ಇಂಥ ಕೆಲಸಗಳನ್ನ ಅವಾಗವಾಗ ಮಾಡ್ತಾ ಇರ್ಬೇಕಾಗ್ತದೆ. ನಾನು ಪುಟ್ಟಸ್ವಾಮಿ ಗೌಡ್ರನ್ನ ಕೇಳಿದೆ, ಬಹಳ ಸೌಮ್ಯ ಸ್ವಭಾವದ ಅತ್ಯಂತ ಸರಳ ವ್ಯಕ್ತಿತ್ವ. ಏನ್ ಗೌಡ್ರಿ ನೀವು ರಾಜಕೀಯಕ್ಕೆ ಬಂದ್ಬಿಟ್ರಲ್ಲ, ಅವ್ರೇನೋ ಸುಮ್ಮನೆ ತೇಲ್ಸಿ ಉತ್ತರ ಕೊಟ್ರು. ಅವ್ರ ಅಳಿಯ ಕೂಡ ಸ್ವಾಭಿಮಾನಿ. ಪುಟ್ಟಸ್ವಾಮಿ ಗೌಡ್ರು ಅವ್ರಿಗಿನ್ನ ದೊಡ್ಡ ಸ್ವಾಭಿಮಾನಿ. ಅವ್ರು ಇಲ್ಲಿ ಮಾಡಿದಂತ ಯಾವ ಆಸೆಯನ್ನು ಕೂಡ ಇಟ್ಕೊಳ್ಳದೆ ಇಲ್ಲಿ ಮಾಡಿದಂತ ಸೇವೆಗೆ ಅವರು ಜಾತ್ಯತೀತವಾಗಿ ನಡೆದುಕೊಳ್ಳುವಂತ ರೀತಿಗೆ ನೀವೆಲ್ಲರೂ ಮನಸೋತು ಇವತ್ತು ಅವ್ರನ್ನ ಇಲ್ಲಿಗೆ ಬಲವಂತವಾಗಿ ಕರೆತಂದು ಅತ್ಯಂತ ಪ್ರೀತಿಯಿಂದ ಶಾಸಕರನ್ನಾಗಿ ಮಾಡಿದರು. ಅವರು ಕೂಡ ನಿಮ್ಮ ಪ್ರೀತಿಯನ್ನ, ಗೌರವನ ಉಳಿಸ್ಕೊಳ್ಲಿಕ್ಕಾಗಿ ಯಾರೇ ಹೇಳ್ತಾ ಇದ್ರು, ಮೊನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಗೆ ಬಹಳ ದೊಡ್ಡ ಅವಕಾಶಗಳು ಬೇರೆ ಬೇರೆ ರೀತಿಯಲ್ಲಿ ಬಂತು. ಅವ್ರು ಹೇಳಿದ್ರು, ನಮ್ದು ಬಹಳ ಹಿಂದುಳಿದ ಕ್ಷೇತ್ರ, ಅಭಿವೃದ್ಧಿಯಿಂದ ವಂಚನೆಗೊಳಗಾಗಿದ್ದೇವೆ, ನಮಗೆ ಯಾವ ಅವಕಾಶಗಳು ಬೇಡ, ನಮ್ಮ ಕ್ಷೇತ್ರಕ್ಕೆ ಒಂದು ದೊಡ್ಡ ಮಟ್ಟದ ಅನುದಾನವನ್ನು ಹಾಕೊಡಿ, ನಮ್ಮ ಜನರ ಬಾಳನ್ನು ಸುಧಾರಿಸುವಂತ ಒಂದಷ್ಟು ಕೆಲಸನಾದ್ರೂ ನಾನು ಮಾಡುತ್ತೇನೆ. ಆ ರೀತಿಯ ಶಾಸಕರ ಅವಶ್ಯಕತೆ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚಿದೆ. ಅದರಿಂದ ನೀವು ಜಾತಿಯಿಂದ ಅವರನ್ನ ಗುರುತಿಸಿಲ್ಲ, ವ್ಯಕ್ತಿತ್ವದಿಂದ, ಅವರ ಒಳ್ಳೆಯತನದಿಂದ ಅವರನ್ನ ಗುರುತಿಸಿ ನೀವು ಇಲ್ಲಿ ಜನಪ್ರತಿನಿಧಿಗಳಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀರಿ. ಅವ್ರಿಗೇನು ಅವಶ್ಯಕತೆ ಇಲ್ಲ. ಅವ್ರ ಡಿಕ್ಲರೇಷನ್ನೇ ದೇಶದಲ್ಲಿ 2ನೇವರೇನೋ ಇರ್ಬೇಕು. ಅವರೆಲ್ಲ ಬಹಳ ಶ್ರಮಜೀವಿಗಳು. ಅವ್ರ ಇಡೀ ಕುಟುಂಬ ವರ್ಗ ಅತ್ಯಂತ ಶ್ರಮಜೀವಿ ಕುಟುಂಬ. ಬಹಳ ನಿಷ್ಠೆಯಿಂದ ಕೆಲಸ ಮಾಡುವಂತ, ಕಾಯಕವನ್ನು ನಂಬಿಕೊಂಡು ಜೀವನ ಮಾಡುವಂತ ಕುಟುಂಬ. ರಾಜಕೀಯಕ್ಕೆ ಆಕಸ್ಮಿಕವಾಗಿ ಬಂದಿದ್ದಾರೆ. ಇಲ್ಲೂ ಕೂಡ ಅವರು ಉದ್ಯಮದಲ್ಲಿ ಯಶಸ್ವಿ ಆದಾಗೆ
ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿ ರಾಜಕೀಯದಲ್ಲೂ ಕೂಡ ಯಶಸ್ವಿ ಆಗ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಸುಮಾರು ಕಿಲೋಮೀಟರ್ ಗಟ್ಟಲೆ ನೀವು ಉರಿ ಬಿಸಿಲಿನಲ್ಲಿ ನಾವು ಒಂದಷ್ಟು ಹೆಜ್ಜೆ ನಡೆದು ಆಮೇಲೆ ಕಾರಲ್ಲಿ ಕೂತ್ಕೊಂಡು, ಆದರೆ ನೀವು ದಣಿಲಿಲ್ಲ. ಕೆಂಪೇಗೌಡರ ಮೇಲೆ ನಿಮ್ಗಿರುವಂಥ ಪ್ರೀತಿ, ಕೆಂಪೇಗೌಡರನ್ನ ಒಂದು ಧರ್ಮದಿಂದ ಒಂದು ಜಾತಿಯಿಂದ ಕಟ್ಟ ಹಾಕ್ಲಿಕ್ಕೆ ಆಗೋದಿಲ್ಲ. ಅವರ ವ್ಯಕ್ತಿತ್ವ ಬಹಳ ವಿಸ್ತೃತವಾದ, ಅಗಾಧವಾದ, ವಿಶಾಲವಾದ. ಹಾಗಾಗಿ ಅವರ ವ್ಯಕ್ತಿತ್ವಕ್ಕೆ ಮನಸೋತು ನೀವು ಇವತ್ತು ಉರಿ ಬಿಸಿಲಿನಲ್ಲಿ ಆ ತಾಯಂದಿರು ನೂರಾರು ಜನ ತಲೆ ಮೇಲೆ ಕುಂಭ ಹೊತ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಬಂದು, ಇದೆಲ್ಲವೂ ಕೂಡ ಕೆಂಪೇಗೌಡರ ವ್ಯಕ್ತಿತ್ವಕ್ಕೆ, ದೂರದರ್ಶಿತ್ವಕ್ಕೆ ಕೊಟ್ಟಂತ ಗೌರವ. ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಇದಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ನಿರ್ಮಲಾನಂದ ಸ್ವಾಮಿಗಳನ್ನು, ಮಂಗಳನಾಥ ಸ್ವಾಮಿಗಳನ್ನು ಕರೆದು ಏನು ಕೆಂಪೇಗೌಡರ ಸಾಂಸ್ಕೃತಿಕ ವೇದಿಕೆ ಇದೆ, ಆ ವೇದಿಕೆಯ ಮುಖಂಡತ್ವದಲ್ಲಿ ಮತ್ತು ಪುಟ್ಟಸ್ವಾಮಿಗೌಡರ ಮಾರ್ಗದರ್ಶನದಲ್ಲಿ ಒಂದು ದೊಡ್ಡ ಪ್ರತಿಮೆಯನ್ನು ಅನಾವರಣಗೊಳಿಸುವಂಥ ಕೆಲಸ ಮಾಡ್ತೀರಾ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಜವಾಬ್ದಾರಿಯನ್ನು ಈ ವೇದಿಕೆಗೆ ಮತ್ತು ಪುಟ್ಟಸ್ವಾಮಿಗೌಡರು ಕೊಡ್ತಾ, ನಿಮ್ಮೆಲ್ಲರ ಬದುಕಿನಲ್ಲಿ ಭಗವಂತ ಸುಖ ಸಮೃದ್ಧಿಯನ್ನ, ಆರೋಗ್ಯಪೂರ್ಣ ಬದುಕನ್ನ ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಅಧ್ಯಕ್ಷರ ಭಾಷಣವನ್ನ ಮಾಡಲಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನಪ್ರಿಯ ನಾಯಕರು, ನಮ್ಮ ಮಾನ್ಯ ಶಾಸಕರಾದಂತ ಸನ್ಮಾನ್ಯ ಶ್ರೀಧರಾದಂತ ಶ್ರೀ KH ಪುಟ್ಟಸ್ವಾಮಿಗೌಡ ಸರ್ ಅವರು. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಶಾಸಕರಿಗೆ. ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನಪ್ರಿಯ ಜನಮೆಚ್ಚಿದ ನಾಯಕರು, ಜನರಿಗಾಗಿ ಜನರಿಗೋಸ್ಕರ ಜನರ ಸೇವೆಯನ್ನ ಮಾಡ್ತಾ ಜನರ ನಾಯಕರಾಗಿ ಜನರ ಸೇವಕರಾಗಿ ನಮ್ಮೆಲ್ಲರನ್ನ ಕಾಪಾಡ್ತಿರುವಂತ ನಮ್ಮ ಮಾನ್ಯ ಶಾಸಕರು ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ವೇದಿಕೆಯ ಮೇಲೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ಶ್ರೀ ನಂಜಾವಧೂತ ಸ್ವಾಮೀಜಿಯವರೇ, ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಲಿ ಬಂದಿರತಕ್ಕಂಥ ಜಡಹಳ್ಳಿ ಕೃಷ್ಣಪ್ಪನವರೇ, ಹಾಗೂ ವೇದಿಕೆ ಮೇಲಿರುವ ಮಾಜಿ ಶಾಸಕರಾದಂಥ ಶ್ರೀಮತಿ ಜ್ಯೋತಿ ರೆಡ್ಡಿಯವರೇ, ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿ ವರ್ಗದವರೇ, ಅನೇಕ ಜನದ ಸ್ವಾಮೀಜಿಯವರೆಲ್ಲ ಹೋಗ್ಬೇಕಾಯ್ತಂದು ಎಲ್ಲ ಹೆಸರು ಹೇಳೋಕ್ಕಾಗಲ್ಲ, ಕೆಲವೇ ನಿಮಿಷಗಳಲ್ಲಿ ಮುಗಿಸ್ಬಿಡ್ತೀನಿ ಮಾತುಗಳನ್ನ. ಎಲ್ಲ ನಮ್ಮ ಈ ತಾಲೂಕಿನಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಬೇಕು ಅಂತ ಮಾಡಿದ್ದು. ಆದರೆ ಕೆಂಪೇಗೌಡ ವೃತ್ತವನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಂಪೇಗೌಡ ಜಯಂತಿಯನ್ನು ಕೂಡ ನಾವು ಮುಂದಾಕೊಂಡು ಬಂದು ಇವತ್ತೇ ಕೆಂಪೇಗೌಡ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೀವಿ. ಅದರಿಂದ ಮೊದಲನೇದಾಗಿ ಎಲ್ಲರೂ ಕೂಡ ಕೆಂಪೇಗೌಡ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತೀನಿ. ಈ ದಿನ ಕೆಂಪೇಗೌಡ ದಿನಾಚರಣೆಯನ್ನ ಅದ್ದೂರಿಯಾಗಿ ಎಲ್ಲ ಹೆಣ್ಮಕ್ಳು ಕೂಡ ಪೂರ್ಣಕುಂಭ ಸ್ವಾಗತದೊಂದಿಗೆ, ಮೆರವಣಿಗೆಯೊಂದಿಗೆ, ಎಲ್ಲ ರಥಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಇವತ್ತ ಪಾಲ್ಗೊಂಡು ಅದ್ದೂರಿಯಾಗಿ ಮಾಡಿದ್ದೀರಿ. ನಿಮ್ಮೆಲ್ಲ ಗೊತ್ತೇ ಇದೆ ಯಾಕೆ ಇಷ್ಟು ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಈ ವೃತ್ತವನ್ನು ನಾಮಕರಣ ಮಾಡಿದಾಗ ಇಷ್ಟು ಜನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ. ಮೆರವಣಿಗೆಯಲ್ಲಿ ಇದ್ರ 3 ಪಟ್ಟು ಜನಸಂಖ್ಯೆ ಮೆರವಣಿಗೆ ಇತ್ತು. ನಗರಕ್ಕೆ ಹೊರಭಾಗ ಇರೋದ್ರಿಂದ ಆದರೂ ಕೂಡ ಇದರ ಹೆಚ್ಚಿನ ಮಟ್ಟದಲ್ಲಿ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೀರಿ. ನಾವು ಯಾವುದೇ ಒಂದು ವ್ಯವಸ್ಥೆ ಮಾಡದಿದ್ರು ಕೂಡ, ಯಾವುದೇ ವೆಹಿಕಲ್ ವ್ಯವಸ್ಥೆ ಏನಿದ್ರು ಕೂಡ, ನಾನು ಹೇಳಿದೆ ಸ್ವಯಂ ಪ್ರೇರಿತವಾಗಿ ಎಷ್ಟು ಜನ ಬರ್ತಾರೆ ಕೆಂಪೇಗೌಡರ ಅಭಿಮಾನಿಗಳಾಗಿ,
ಬರಲಿ, ಇದು ಯಾವುದು ಅವರವರ ವೈಯಕ್ತಿಕವಾಗಿ ಅವ್ರ ವೆಹಿಕಲ್ ತಗೊಂಡು ಬರಬೇಕು ಹೊರತು ನಾವೇನು ಅದನ್ನು ವ್ಯವಸ್ಥೆ ಮಾಡೋದು ಬೇಡ ಅಂತಲೇ ಹೇಳಿದ್ದೆ ನಾನು. ಆದರೂ ಕೂಡ ಎಲ್ಲ ವರ್ಗದವರು ಕೂಡ, ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಧರ್ಮ ವರ್ಗದವರು ಕೂಡ ಒಟ್ಟಾಗಿ ಬಂದು ಇವತ್ತಿನ ಒಂದು ಸಮಾರಂಭವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ಕೆಂಪೇಗೌಡರು 500 ವರ್ಷಗಳಿಂದ ಹಿಂದೆ ಕಟ್ಟಿದಂಥ ಒಂದು ಬೆಂಗಳೂರು ನಗರ ಅವರು ಯಾವ ಥರ ನಿರ್ಮಾಣ ಮಾಡಿದರು. ಅವರು ಆಗಲೇ ಯಾವುದೇ ಜಾತಿ ಧರ್ಮಕ್ಕೆ ಭೇದ ಮಾಡಿದರೆ ಪ್ರತಿಯೊಬ್ಬರಿಗೂ ವ್ಯವಹಾರ ಮಾಡ್ಕೊಳ್ಳೋಕ್ಕೆ ಒಂದೊಂದು ಸಮಾಜಕ್ಕೆ ಒಂದೊಂದು ವೃತ್ತಿಗೆ ಸಂಬಂಧಪಟ್ಟಂತೆ ಅನೇಕ ಪೇಟೆಗಳನ್ನು ಕಟ್ಟಿ, ನಿಮಗೆ ಗೊತ್ತಿರ್ಬೋದು, ಹರಳೆಪೇಟೆ ಇರ್ಬೋದು, ಕುಂಬಾರಪೇಟೆ ಇರ್ಬೋದು, ಉಪ್ಪಾರಪೇಟೆ ಇರ್ಬೋದು, ಬಳೆಪೇಟೆ ಇರ್ಬೋದು, ಹರಳೆಪೇಟೆ ಇರ್ಬೋದು, ಚಿಕ್ಕಪೇಟೆ, ಈ ಥರ ಅನೇಕ ಪೇಟೆಗಳನ್ನು ಕಟ್ಟಿ ಅಲ್ಲಿ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಅನುಕೂಲಗಳನ್ನ ಮಾಡಿಕೊಟ್ಟು ಆ ಒಂದು ನಗರ ಸಮೃದ್ಧಿಯಾಗಿ ಬೆಳೆಯೋಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಂಥವ್ರು. ಅವರೇನು ಆ ನಗರವನ್ನು ನಿರ್ಮಾಣ ಮಾಡಿ ಇವತ್ತು ನಮಗೆ ಇವತ್ತಿಷ್ಟು ಡೆವಲಪ್ ಆಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರತಕ್ಕಂಥ ರಾಜ್ಯದ ಆದಾಯದಲ್ಲಿ 60% ಆದಾಯ ಕೇವಲ ಬೆಂಗಳೂರಿನಿಂದ ಮಾತ್ರ ಬರ್ತಾ ಇದೆ. 60%. ಅಲ್ಲಿ ಆದಾಯದಿಂದಲೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬಡವರಿಗೆ ಅನುಕೂಲ ಕಾರ್ಯಕ್ರಮಗಳಿರ್ಬೋದು, ರಸ್ತೆಗಳಿರ್ಬೋದು, ಈ ಕಡೆ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಬೆಂಗಳೂರಿನಲ್ಲಿ ಬರ್ತಾ ಇರ್ತಕ್ಕಂಥ ಆದಾಯದ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ರಿ ಗ್ಯಾರಂಟಿಗಳು ಇದು. ಈ ಬೆಂಗಳೂರು ಇಲ್ಲ ಅಂತ ಅಂದ್ರೆ ಏನು ಗ್ಯಾರಂಟಿಗಳು ಕೊಡೋದು ಅದನ್ನೂ ಕೊಡೋಕ್ಕಾಯ್ತಿರಲಿಲ್ವೇನು. ಅದೆಲ್ಲ 60% ಆದಾಯ ಬರೀ ಬೆಂಗಳೂರಿನಿಂದಲೇ ಬರ್ತಾರೆ. ಅಂತ ಒಂದು ನಗರವನ್ನು ಕಟ್ಟಿ ಎಲ್ಲರೂ ಕೂಡ ತಮ್ಮ ಬದುಕನ್ನ ಕಟ್ಟಿಕೊಳ್ಳುವಂಥ ಮಹಾನಗರವಾಗಿ ನಿರ್ಮಾಣ ಆಗಿರ್ಬೇಕಾದ್ರೆ ಕೆಂಪೇಗೌಡರ ಕಾರಣ. ಅಂತ ಕೆಂಪೇಗೌಡರನ್ನ ಜಯಂತಿಯನ್ನು ಆಚರಿಸ್ಬೇಕಾದ್ರೆ ನಮಗೆಲ್ಲ ಹೆಮ್ಮೆ ಅನ್ನಿಸ್ತದೆ. ಕುವೆಂಪು ಅವರು ಹೇಳಿದ್ರು, ಅವ್ರ ನಾಡಗೀತೆಯಲ್ಲಿ ಹೇಳಿದ್ದಾರೆ, ಕರ್ನಾಟಕ ಸರ್ವ ಜನಾಂಗದ ತೋಟ ಆಗ್ಬೇಕು ಅಂತ. ಕೆಂಪೇಗೌಡರು ಆ ಕಾಲದಲ್ಲೇ 500 ವರ್ಷಗಳ ಹಿಂದೆನೇನೆ ಆ ನಗರವನ್ನು ಕಟ್ಟಿದಾಗ ಸರ್ವ ಜನಾಂಗಗಳು ಕೂಡ ಅಲ್ಲಿ ವಾಸ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಸರ್ವ ಜನಾಂಗ ಒಂದೊಂದು ಪೇಟೆಯನ್ನು ಕಟ್ಟಿ ಸರ್ವ ಜನಾಂಗದ ತೋಟವನ್ನಾಗಿ ಅವತ್ತೇ ಬೆಂಗಳೂರು ನಿರ್ಮಾಣ ಮಾಡಿದರು ಕೆಂಪೇಗೌಡರು. ಅಂತ ಮಹನೀಯರು ಕೆಂಪೇಗೌಡರು. ಅದೇ ರೀತಿ ಈ ಕೆಂಪೇಗೌಡರ ಒಂದು ಅಭ್ಯುದಯವನ್ನು ಕಂಡು ನಗರ ನಿರ್ಮಾಣವನ್ನು ಕಂಡು ಅನೇಕ ಪಾಳ್ಯಗಾರರು ಸಾಮಂತರು ಕೂಡ ವಿಜಯನಗರ ಅರಸಿಗರು ದೂರ ಹೇಳಿ ಕೆಂಪೇಗೌಡರು ಒಂದು ರಾಜ್ಯವನ್ನೇ ಕಟ್ಟಕ್ಕೆ, ಸ್ವಂತಿಕೆ ಒಂದು ರಾಜ್ಯ ಕಟ್ಟಕ್ಕೆ ಹೋಗ್ತಾವ್ರೆ, ನಗರವನ್ನು ಅದ್ದೂರಿಯಾಗಿ ಕಟ್ತಾವ್ರೆ, ಭೈರವ ನಾಣ್ಯ ಅಂತ ಅಂದ್ಬಿಟ್ಟು ನಾಣ್ಯವನ್ನು ಮುದ್ರಿಸಿ ಸ್ವಂತ ನಾಣ್ಯವನ್ನು ಚಲಾವಣೆ ತಂದಿದ್ದಾರೆ ಅಂತ ವಿಜಯನಗರದ ಅರಸರಿಗೆ. ವಿಜಯನಗರ ಅರಸರು ಇವರು ಬಹಳ ಅನ್ಯೋನ್ಯವಾಗಿದ್ರು. ಪ್ರತಿ ದಸರಾ ಟೈಮ್ನಲ್ಲಿ, ವಿಜಯದಶಮಿ ಟೈಮ್ನಲ್ಲಿ ಹೋಗಿ ಇವರು ಬರ್ತಾ ಇದ್ದಾರೆ. ಇವ್ರಿಗೆ ಆಹ್ವಾನ ಇತ್ತು. ಅದೇ ರೀತಿ ಅವ್ರು ಇದ್ದ ಟೈಮ್ನಲ್ಲಿ ಸೈನ್ಯವನ್ನು ಕಳಿಸ್ತಾ ಇದ್ರು. ಅಷ್ಟು ಅನ್ಯೋನ್ಯವಾಗಿದ್ರು ಕೂಡ ಇವ್ರ ಮೇಲೆ ಹೇಳಿ ಅವ್ರನ್ನ ಬಂದಿಯಾಗೋ ರೀತಿಯಲ್ಲೂ ಕೂಡ ಅವ್ರಿಗೆ ಮಾಡಿದರು ಜೈಲಿಗೆ. ಆದರೂ ಕೂಡ ಒಂದು ವರ್ಷಾನುಗಟ್ಟಲೆ ಇದ್ದಾದ ಮೇಲೆ ಅವರಿಗೆ ವಿಜಯನಗರ ಅರಸಿಗೆ ನಿಜವಾಗಿ ವಿಚಾರ ಸತ್ಯ ಗೊತ್ತಾದ ಮೇಲೆ ಮತ್ತೆ ಅವರು ನಗರ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ರು. ಹೀಗೆ ಕೆಂಪೇಗೌಡರು ನಗರವನ್ನು ಕಟ್ಟಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅನುಭವಿಸಿ ಸುಂದರವಾದ ನಗರವನ್ನು ಕಟ್ಟಿ ನಮ್ಮ ಬದುಕುಗಳನ್ನು ಇವತ್ತು ಬೆಂಗಳೂರಿನಲ್ಲಿ ಇರುವಂಥ ಜನ ಕರ್ನಾಟಕದ ಒಂದೊಂದು ಹಳ್ಳಿಲೂ ಕೂಡ 150 ಜನ ಒಂದೊಂದು ಹಳ್ಳಿಲಿ ಹೋಗಿದ್ದಾರೆ. ನಮ್ಮ ಕರ್ನಾಟಕ ಅಷ್ಟೇ ದೇಶ ವಿದೇಶಗಳಿಂದಲೂ ಕೂಡ ಬಂದು ಅವರು ತಮ್ಮ ಬದುಕನ್ನು ಬೆಂಗಳೂರು ಕಟ್ಟಿದ್ದಾರೆ. ಅಂತ ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಒಪ್ಪಿ ನಮ್ಮ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಮಾನ್ಯ ಮಾಡಿ ಬಂದಿದ್ದಾರೆ. ಅವರು ಕೂಡ ಅತ್ಯಂತ ನಾನು ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಯಾಕೆಂದರೆ ಅವರು ಆಡಳಿತವನ್ನು ವಹಿಸ್ಕೊಂಡು ಪಟ್ಟಾಭಿಷೇಕ ಆದಮೇಲೆ ಅನೇಕ ಹಿಂದೆ ಏನು ಮಹಾಸ್ವಾಮಿಗಳಾದಂಥ ಬಾಲಗಂಗಾಧರನಾಥ ಸ್ವಾಮಿಗಳು ಏನು ಕಟ್ಟಿದ್ರು ಆ ಒಂದು ವ್ಯವಸ್ಥೆಯನ್ನು ಯಾವುದೇ ಲೋಪ ಬರದಂಗೆ ಇನ್ನೂ ಹೆಚ್ಚಾಗಿ ಅನೇಕ ಶಾಖಾ ಮಠಗಳನ್ನು ಕಟ್ಟಿ ದೇಶ ವಿದೇಶಗಳಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಪರಿಸರವನ್ನು ಅರಣ್ಯವನ್ನು ಬೆಳೆಯುವ ಥರ ಗಿಡಮರಗಳನ್ನು ನೆಟ್ಟು ಇಡೀ ಒಂದು ರಾಜ್ಯದಲ್ಲಿ ಮಾದರಿಯ ಒಂದು ಪೀಠವನ್ನಾಗಿ ಮಾಡಿದ್ದಾರೆ. ಅಂತ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆಲ್ಲ ಅತ್ಯಂತ ಸಂತೋಷವಾಗಿದೆ. ನಾವೆಲ್ಲ ಹೇಳ್ತಾರೆ, ಸಾಮಾನ್ಯ ಕುವೆಂಪು ಮಹಾಕವಿ, 20ನೇ ಶತಮಾನದ ಮಹಾಕವಿ, ಪಂಪ ಆದಮೇಲೆ ಹುಟ್ಟಿದಂಥ ಮಹಾಕವಿ ಅಂತ ಹೇಳ್ತೀವಿ. ಆ ಮಹಾಕವಿ ಏನು ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ನಮ್ಮ ಸಾಹಿತ್ಯ ಲೋಕದಲ್ಲಿ ಹೇಳ್ತಾರೆ, ಕುವೆಂಪು ಅವರು
ಅಂತ ಮಹಾ ಸಾಹಿತ್ಯವನ್ನು ಕೊಟ್ಟಿದ್ರು, ಕಾಣಿಕೆ ಕೊಟ್ಟಿದ್ರು ಕೂಡ ಇನ್ನೊಂದು ದೊಡ್ಡ ಕಾಣಿಕೆ ಏನಪ್ಪಾ ಅಂದ್ರೆ ಅವ್ರ ಮಗ ಪೂರ್ಣಚಂದ್ರ ಛೇದಿಸುವರು ಅಂತ ಹೇಳ್ತಾರೆ. ಅದು ಕೂಡ ಒಂದು ದೊಡ್ಡ ಕಾಣಿಕೆ. ಅಂತ ಒಬ್ಬ ಮಗನನ್ನ ಕೊಟ್ಟು ಇಡೀ ಸಾಹಿತ್ಯ ಲೋಕದಲ್ಲಿ ಯುವಕರು ಪ್ರೇರಣೆಯಾಗಿ ಸಾಹಿತ್ಯವನ್ನ ಓದೋಕೆ ಮತ್ತು ಅದನ್ನ ಅಳವಡಿಸಿಕೊಳ್ಳಕ್ಕೆ ಸ್ಫೂರ್ತಿದಾಯಕವಾದಂತ ಪೂರ್ಣಚಂದ್ರ ತೇಜಸ್ವಿಯನ್ನು ಕೊಟ್ಟವ್ರು ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ಆದಿಚುಂಚನಗಿರಿ ಮಠದ ಮಹಾಸ್ವಾಮಿಗಳಾದಂಥ ಬಾಲಗಂಗಾ ಸ್ವಾಮಿಗಳು, ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅಂತ ಬಹಳ ಮುಂದಾಲೋಚನೆ ಇಟ್ಕೊಂಡಿರ್ತಕ್ಕಂಥ, ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ, ಬಹಳ ಬುದ್ಧಿವಂತಿಕೆ ಅಂತ ಇರ್ತಕ್ಕಂಥ ಮಹಾಸ್ವಾಮಿಗಳನ್ನ ನಮ್ಮ ಸಮಾಜಕ್ಕೂ ಕೊಟ್ಟು ಅದಕ್ಕೆ ನಮ್ಮ ಇಡೀ ಸಮಾಜ ಇವತ್ತು ನೆಮ್ಮದಿಯಿಂದ ಯಾವುದೇ ಒಂದು ಸಣ್ಣ ಒಂದು ಲೋಪದೋಷಗಳು ಇಲ್ಲದಂಗೆ ಮಠ ಮಾನ್ಯಗಳಿಗೆ ಯಾವುದೇ ಸಣ್ಣ ಅಪಚಾರನೂ ಬರದೆ ನಡೆಸ್ಕೊಂಡು ಹೋಗುವಂಥ ಮಹಾಸ್ವಾಮಿಗಳು ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಮಹಾಸ್ವಾಮಿಗಳಾದಂಥ ಬಾಲಗಂಗಾ ಸ್ವಾಮಿಗಳು ಕೂಡ ನಾವು ಸ್ಮರಿಸಬೇಕಾಗುತ್ತೆ. ಅದರಿಂದ ಈ ಒಂದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿರ್ಬೋದು, ಅದು ಗುಣಮಟ್ಟದಲ್ಲಿ ನಡೆಯೋಂಗೆ ನೋಡ್ಕೊಳ್ಳೋದು ಕೂಡ ಒಂದು ದೊಡ್ಡ ಕೆಲಸ. ಅವ್ರು ನಿರ್ಮಾಣ ಮಾಡಿರುವಂಥ ಎಲ್ಲ ಕಾನ್ವೆಂಟ್ಗಳು ಕೂಡ, ಶಾಲಾ ಕಾಲೇಜು ಕೂಡ ಬಹಳ ಅತ್ಯಂತ ಗುಣಮಟ್ಟದಲ್ಲಿ ನಡೀತಾ ಇವೆ. ನಾನೀಗ 300 ಜನಕ್ಕೆ ಪ್ರಶಸ್ತಿಯನ್ನು ಕೊಟ್ಟೆ, ಪ್ರತಿಭಾ ಪುರಸ್ಕಾರವನ್ನ. ಆ ಪ್ರತಿಭಾ ಪುರಸ್ಕಾರ ಅರ್ಧ ಜನ BGS ಶಾಲೆಯ ಮಕ್ಕಳೇ ತಗೊಂಡ್ರು, ಅರ್ಧ ಜನ. ಅದರಿಂದ ಗುಣಮಟ್ಟದಲ್ಲಿ ಎಷ್ಟು ಶಾಲೆ ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಂಜಾವಧೂತ ಸ್ವಾಮಿಗಳು ಬಂದಿದ್ದಾರೆ. 40 ವರ್ಷದ ಹಿಂದೆ ಆ ಮಠಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಸಿರಾದಲ್ಲಿ ನಾನು ಓದ್ಬೇಕಾದ್ರೆ ಅನೇಕ ಕಾಲೇಜ್ನಲ್ಲಿ ಇರ್ತಕ್ಕಂಥ ಸ್ನೇಹಿತರಿದ್ದು ಅಲ್ಲಿ ಮಠಕ್ಕೆ ಕರ್ಕೊಂಡು ಹೋಗಿದ್ರು, ಪಟ್ಟಾಕ್ತೇಳಿಗೆ. ಆಗ ಮಠ ಏನೇನೂ ಇರಲಿಲ್ಲ. ಸ್ವಾಮೀಜಿಗಳು ಪಟ್ಟಾಭಿಷೇಕ ಬಂದ ನಂತರ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅಂತ ಇಡೀ ಸಿರಾಜ್ ಸುತ್ತಮುತ್ತಲ ಪ್ರದೇಶದ ಜನಗಳು ಹೇಳ್ತಾರೆ. ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಾನು ಕೂಡ ಇನ್ನೂ ಒಂದ್ಸರಿ ಪಟ್ನಾಕ್ನಳ್ಳಿ ಮಠಕ್ಕೆ ಮತ್ತೊಂದ್ಸರಿ ಭೇಟಿ ಕೊಡಬೇಕು ಅಂತ ಮಾಡಿದ್ದೀನಿ. 40 ವರ್ಷಗಳ ಹಿಂದೆ ಭೇಟಿ ಕೊಟ್ಟಿದ್ದು, ಮತ್ತೊಂದ್ಸರಿ ಭೇಟಿ ಕೊಡ ಅಂತ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ವೃತ್ತ ಆಗ್ಬೇಕಾದ್ರೆ ಇನ್ನೊಂದ್ಸತಿ ನೆನ್ಕೋಬೇಕು, ಸುಧಾಕರ್ ಅವರು ಕಾರಣಾಂತರದಿಂದ ಬಂದಿಲ್ಲ. ಡಾಕ್ಟರ್ ಸುಧಾಕರ್ ಆದಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಉನ್ನತ ಶಿಕ್ಷಣ ಸಚಿವರು ಬರಬೇಕಾಯಿತು, ಬಂದಿಲ್ಲ. ಆದರೆ ಈ ವೃತ್ತ ನಿರ್ಮಾಣ ಆಗ್ಬೇಕಾದ್ರೆ, ಇದು ಪರ್ಮಿಷನ್ ಬರಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಈ ಪರ್ಮಿಷನ್ ತೆಗೆದುಕೊಟ್ಟ ಪ್ರಮುಖರಲ್ಲಿ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಕಾರಣಕರ್ತರು. ಅವರು ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ನಮ್ಮ ಜನಾರ್ದನ್ ಮೂರ್ತಿ ಮತ್ತು ಮುನ್ಸ್ವಾಮಿಗೌಡ ಇವರ ನೇತೃತ್ವದಲ್ಲಿ ಒಂದು ತಂಡವನ್ನೇ ಕಟ್ಟಿಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆ ಅಂತ ಮಾಡ್ಕೊಂಡು ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬೇಕಾದ್ರೆ ಇವ್ರ ನೇತೃತ್ವದ ತಂಡ ಕಾರಣ ಆಗಿದೆ. ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ನಾನು ಸ್ವಾಮೀಜಿಗಳು ಬಹಳ ಬೇಗ ಹೋಗಬೇಕಾಗಿರ್ತದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಎಲ್ಲರಿಗೂ ಕೂಡ ಇಲ್ಲಿ ಬಂದಂತ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.